ನಮಸ್ಕಾರ, ನೋಡ್ತಾ ಇದ್ದೀರಾ ವೆಲ್ತ್ ಫಸ್ಟ್. ನಾನು ರಾಹುಲ್ ದಯಾನ್. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾರ್ಕೆಟ್ನ ಟಾಪ್ ಪರ್ಫಾರ್ಮಿಂಗ್ ಏರಿಯಾಗಳು ಯಾವ್ಯಾವುದು ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ. ಆದರೆ ಆ ವಿಡಿಯೋದಲ್ಲಿ ನೀವು ಒಂದು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, ನಾವು ಥಣಿಸಂದ್ರ ಮುಖ್ಯ ರಸ್ತೆಯ ಮೆನ್ಷನ್ ಮಾಡಿದ್ವಿ. ಅದರಂತೆ ವಿಸ್ತೃತವಾಗಿ ಈ ವಿಡಿಯೋದಲ್ಲಿ ಥಣಿಸಂದ್ರ ಮುಖ್ಯ ರಸ್ತೆ ಯಾಕೆ ಬೂಮ್ ಆಗ್ತಾ ಇರೋ ಪ್ರದೇಶ ಅಂತ ನಾವು ಹೇಳ್ತೀವಿ. ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರಿನ ಉತ್ತರ ಭಾಗ ಈಗ ಹೆಚ್ಚೆಚ್ಚು ಹೂಡಿಕೆ ಪಡೆದುಕೊಳ್ತಾ ಇರುವಂಥ ಪ್ರದೇಶ. ಅದರಲ್ಲೂ ಥಣಿಸಂದ್ರ ಉತ್ತರ ಬೆಂಗಳೂರಿನ ಅತ್ಯಂತ ಪ್ರಮುಖ ರಿಯಲ್ ಎಸ್ಟೇಟ್ ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಇದಕ್ಕೆ ಪ್ರಮುಖ ಕಾರಣ ಮಾನ್ಯತಾ ಟೆಕ್ ಪಾರ್ಕ್ಗೆ ಇದು ಅತ್ಯಂತ ಹತ್ತಿರದಲ್ಲಿದೆ ಅನ್ನುವಂಥ ಒಂದು ರೀಸನ್. ಈ ಬೃಹತ್ ಉದ್ಯೋಗ ಕೇಂದ್ರದಿಂದ ಕೇವಲ 3 ಕಿಲೋಮೀಟರ್ಗಿಂತ ಕಡಿಮೆ ದೂರದಲ್ಲಿರುವಂಥ ಈ ಪ್ರದೇಶ ತಮ್ಮ ದೈನಂದಿನ ಪ್ರಯಾಣದ ಸಮಯವನ್ನು ಸೇವ್ ಮಾಡೋಕ್ಕೆ ಇಷ್ಟಪಡುವಂಥ ಸುಮಾರು 1.5 ಲಕ್ಷ ಹೆಚ್ಚು IT ಎಂಪ್ಲಾಯೀಸ್ನ ಇದು ಆಕರ್ಷಣೆ ಮಾಡ್ತಾ ಇದೆ. ಅಂದರೆ ಮನೆಯನ್ನು ಬಾಡಿಗೆ ಪಡೆಯೋದಕ್ಕೆ ಅಥವಾ ಖರೀದಿ ಮಾಡೋಕ್ಕೂ ಕೂಡ ಇದು ಅವರನ್ನು ಪ್ರೇರೇಪಿಸ್ತಾ ಇದೆ. ಇದರ ಜೊತೆಗೆ ಇದರ ಕನೆಕ್ಟಿವಿಟಿ, ಔಟರ್ ರಿಂಗ್ ರೋಡ್ ಮತ್ತು ಹೆಬ್ಬಾಳ ಫ್ಲೈಓವರ್ಗೆ ನೇರ ಸಂಪರ್ಕವನ್ನು ನೀಡುವಂಥ ಪ್ರದೇಶ. ಹೀಗಾಗಿ ಈ ಭಾಗದ ಬೇಡಿಕೆ ಮತ್ತಷ್ಟು ಹೆಚ್ಚಾಗಿದೆ. ಇದು ರಾಷ್ಟ್ರೀಯ ಹೆದ್ದಾರಿ 44ರ ಮೂಲಕ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೇವಲ 20 ನಿಮಿಷಗಳ ಪ್ರಯಾಣವನ್ನು ಮಾತ್ರ ತಗಲುವಂಥದ್ದು. ಇನ್ನು ಮೆಟ್ರೋ ಎಕ್ಸ್ಪ್ಯಾನ್ಷನ್. ಈಗಾಗಲೇ ಮೆಟ್ರೋ ಬ್ಲೂ ಲೈನ್ ಕಾಮಗಾರಿ ನಡೀತಾ ಇದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ವರೆಗೂ ನಮ್ಮ ಮೆಟ್ರೋ ಬ್ಲೂ ಲೈನ್ ನಿರ್ಮಾಣವಾಗ್ತಾ ಇದೆ. ಈ ಮಾರ್ಗದಿಂದ ಥಣಿಸಂದ್ರದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂಗೆ ಭಾರಿ ಬೆಂಬಲ ನೀಡ್ತಾ ಇದೆ. ಈ ಫ್ಯೂಚರ್ ಮೆಟ್ರೋ ಸೇವೆ ಇಲ್ಲಿನ ಆಸ್ತಿ ಮೌಲ್ಯದ ಬೆಳವಣಿಗೆಯನ್ನು ಮತ್ತಷ್ಟು ಚುರುಕುಗೊಳಿಸ್ತಾ ಇದೆ. ಇನ್ನು ಪ್ರಮುಖ ಬಿಲ್ಡರ್ಗಳು ಪ್ರೀಮಿಯಂ ಹೈರೈಸ್ಡ್ ಗೇಟೆಡ್ ಕಮ್ಯುನಿಟಿಗಳನ್ನು ನಿರ್ಮಾಣ ಮಾಡೋಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಈ ಬೆಳವಣಿಗೆಗೆ ಪೂರಕ ಅನ್ನೋ ಥರ ಬಿಸ್ನೆಸ್ ಪಾರ್ಕ್ನಂಥ ವಾಣಿಜ್ಯ ಕೇಂದ್ರಗಳು, ಪ್ರತಿಷ್ಠಿತ ಮಾಲ್ನಂಥ ಶಾಪಿಂಗ್ ತಾಣಗಳು ಮತ್ತು ಉತ್ತಮ ಶಾಲೆಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳು ಇಲ್ಲಿನ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಿವೆ. ಸೊ ಈ ಬೆಳವಣಿಗೆಯ ಜೊತೆಗೆ ಯಾರೆಲ್ಲ ಖರೀದಿದಾರರು ಹಾಗೆ ಬಾಡಿಗೆದಾರರಿದ್ದಾರೋ ಅವರು ಸ್ಥಳೀಯವಾದಂಥ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯ ನಿಜವಾದ ಸವಾಲುಗಳ ಬಗ್ಗೆ ಕೂಡ ಗಮನ ಹರಿಸಬೇಕು. ಅಂದರೆ ಪೀಕ್ ಅವರ್ನಲ್ಲಿ ಒಳಭಾಗದ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಹೆಂಗಿರುತ್ತೆ, ನೀರಿನ ಸಂಪರ್ಕ ಇದೆಯಾ ಇಲ್ವಾ, ಬೇಸಿಕ್ ಅಮ್ಯುನಿಟೀಸ್ ಯಾವ ರೀತಿಯಾಗಿ ಈ ಪ್ರದೇಶದಲ್ಲಿ ಲಭ್ಯವಿದೆ ಅನ್ನೋದನ್ನು ಗಮನ ಹರಿಸಬೇಕು. ಆಗ ನೀವು ಸೆಲೆಕ್ಟ್ ಮಾಡುವಂಥ ಪ್ರಾಪರ್ಟಿ ಬೆಸ್ಟ್ ಆಗಿರುತ್ತೆ, ಹಾಗೆ ನಿಮ್ಮ ನೆಮ್ಮದಿಯ ವಾತಾವರಣಕ್ಕೆ ಅದು ಸೂಟ್ ಕೂಡ ಆಗುತ್ತೆ. ಸೊ ಈ ಬೆಳವಣಿಗೆಯ ಜೊತೆಗೆ ಯಾರೆಲ್ಲ ಖರೀದಿದಾರರಿದ್ದಾರೋ ಹಾಗೆ ಬಾಡಿಗೆದಾರರಿದ್ದಾರೋ ಅವರು ಸ್ಥಳೀಯವಾದ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯ ನಿಜವಾದ ಸವಾಲುಗಳ ಬಗ್ಗೆ ಕೂಡ ಗಮನ ಹರಿಸಬೇಕು. ಅಂದರೆ ಪೀಕ್ ಅವರ್ನಲ್ಲಿ ಒಳಭಾಗದ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಹೆಂಗಿರುತ್ತೆ, ಈ ಪ್ರದೇಶದಲ್ಲಿ ನೀರಿನ ಸಂಪರ್ಕ ಇದೆಯಾ ಇಲ್ವಾ, ಬೇಸಿಕ್ ಅಮ್ಯುನಿಟೀಸ್ ಯಾವ ರೀತಿಯಾಗಿದೆ, ಇದೆಲ್ಲದರ ಬಗ್ಗೆ ಗಮನ ಹರಿಸಬೇಕು. ಇದೆಲ್ಲ ಗಮನ ಹರಿಸಿ ನಂತರ ಹೂಡಿಕೆ ಮಾಡಿದರೆ, ಖರೀದಿ ಮಾಡಿದರೆ ಆಗ ನೀವು ಸೆಲೆಕ್ಟ್ ಮಾಡುವಂಥ ಪ್ರಾಪರ್ಟಿ ಬೆಸ್ಟ್ ಆಗಿರುತ್ತೆ, ಹಾಗೆ ನಿಮ್ಮ ನೆಮ್ಮದಿಯ ವಾತಾವರಣಕ್ಕೆ ಅದು ಸೂಟ್ ಕೂಡ ಆಗುತ್ತೆ. ಸೊ ಇವಿಷ್ಟು ಥಣಿಸಂದ್ರ ಮುಖ್ಯ ರಸ್ತೆಯ ಹೂಡಿಕೆಯ ಅಥವಾ ಖರೀದಿಯ ಜೊತೆಗೆ ಬಾಡಿಗೆ ಪಡೆಯುವಂಥ ಯೋಜನೆ ನಿಮ್ಮಲ್ಲಿದ್ದರೆ ಅದರ ಹೈಲೈಟ್ಸ್. ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ವೆಲ್ತ್ ಫಸ್ಟ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.